ನಿನ್ನೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಿಸಿ ರೋಡ್ನಲ್ಲಿ ಲಾವಣ್ಯ ಅನ್ನುವಂಥ ಅಮಾಯಕ ಯುವತಿಯ ಭೀಕರ ಹತ್ಯೆ ನಡೆದಿರುವಂತಹ ರೀತಿ, ಅದಕ್ಕೆ ನೀಡಲಾಗಿರುವಂತಹ ಕಾರಣ ನೋಡಿ ಇಡೀ ಜಿಲ್ಲೆನೇ ಬೆಚ್ಚಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತಲವಾರು ಮಚ್ಚನ್ನ ಬಳಸಿ ಕೊಲೆ ಮಾಡೋದು ಹೊಸದೇನಲ್ಲ. ಆದ್ರೆ ಯಾರ ತಂಟೆಗೂ ಹೋಗದೆ ಇರುವಂತಹ ಒಬ್ಬ ಅಮಾಯಕ ಹೆಣ್ಮಗಳೊಬ್ಳನ್ನ ಈ ರೀತಿ ಹಗಲೇ ಬರ್ಬರವಾಗಿ ಕೊಲೆ ಮಾಡಿರೋದು ಎಲ್ಲರನ್ನೂ ಚಿಂತೆಗೆ ದೂಡಿದೆ. ಕೊಲೆ ಆರೋಪಿ ಆಕೆಯ ದೂರದ ಸಂಬಂಧಿನವಾಗಿರುವಂತಹ ಚೇತನ್ ಅನ್ನುವಾತ ಅನ್ನೋದು ಗೊತ್ತಾಗಿದೆ. ಆದ್ರೆ ಎಲ್ಲಾದ್ರೂ ಈ ಹತ್ಯೆಯಲ್ಲಿ ಆರೋಪಿ ಸ್ಥಾನದಲ್ಲಿ ಚೇತನ್ ಬದಲು ನಿರ್ದಿಷ್ಟ ಸಮುದಾಯವೊಂದರ ಯುವಕ ಏನಾದ್ರೂ ಇರ್ತಿದ್ದಿದ್ರೆ ನಿನ್ನೆ ಮತ್ತೆ ಇವತ್ತು ಬಿಸಿ ರೋಡ್ ಹಾಗೂ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ಪರಿಸ್ಥಿತಿ ಹೀಗೆ ಇರ್ತಾ ಇತ್ತಾ? ಕೊಲೆಯಾದ ಲಾವಣ್ಯ ಶವ ಇಡಲಾಗಿದ್ದಂತಹ ಆಸ್ಪತ್ರೆಯಲ್ಲಿ ಸಂಘ ಪರಿವಾರದ ಮತ್ತೆ ಬಿಜೆಪಿಯ ಕನಿಷ್ಠ 5,000 ಜನ ಸೇರ್ತಾ ಇರಲಿಲ್ವಾ? ಬಿಜೆಪಿಯ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯ ಅಷ್ಟೂ ಶಾಸಕರು, ಸಂಸದರು ನಿನ್ನೆನೆ ಬಿಸಿ ರೋಡ್ ಅನ್ನ ತಲುಪಿರ್ತಾ ಇದ್ರು. ಇವತ್ತು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದ್ ಕರೆಯನ್ನು ಕೊಡ್ಲಾಗ್ತಾ ಇತ್ತು. ಬೆಂಗಳೂರಿನಿಂದ ವಿಜಯೇಂದ್ರ, ಅಶೋಕ್, ಚಿಕ್ಕಮಗಳೂರಿನಿಂದ ಸಿಟಿ ರವಿ, ವಿಜಯಪುರದಿಂದ ಯತ್ನಾಳ, ಹುಬ್ಳಿಯಿಂದ ಪ್ರಹ್ಲಾದ್ ಜೋಶಿ, ದಿಲ್ಲಿಯಿಂದ ಶೋಭಾ ಕರಂದ್ಲಾಜೆ ಎಲ್ಲರೂ ಕೂಡ ಇವತ್ತು ಮಂಗಳೂರನ್ನ ತಲುಪ್ತಾ ಇದ್ರು. ದಿಲ್ಲಿಯಲ್ಲಿ ಬಿಜೆಪಿ ವಕ್ತಾರರು, ರಾಷ್ಟ್ರೀಯ ನಾಯಕರು ಕರ್ನಾಟಕದಲ್ಲಿ ಜಿಹಾದಿ ರಾಜ್ ನಡೀತಾ ಇದೆ ಅಂತ ಹೇಳಿಕೆಯನ್ನು ಕೊಡ್ತಾ ಇದ್ರು. ಮಹೇಶ್ ವಿಕ್ರಮ್ ಹೆಗಡೆಯ ಪೋಸ್ಟ್ ಕಾರ್ಡ್, ಟಿವಿ ವಿಕ್ರಮ ಹಾಗೂ ಇಡೀ ಬಿಜೆಪಿ ಐಟಿ ಸೆಲ್ ಕರ್ನಾಟಕದಲ್ಲಿ ಹಿಂದೂ ಹುಡುಗಿಯರು ಸೇಫ್ ಇಲ್ಲ, ಇಲ್ಲಿ ಹಿಂದೂಗಳ ಮೇಲೆ ಮುಸ್ಲಿಮರ ಆಕ್ರಮಣ ನಡೀತಾ ಇದೆ ಅಂತ ಬೊಬ್ಬೆ ಹಾಕೋದಿಕ್ ಶುರು ಮಾಡ್ತಾ ಇದ್ರು. ಸೋಷಿಯಲ್ ಮೀಡಿಯಾದಲ್ಲಿ, ವಾಟ್ಸ್ಆಪ್ನಲ್ಲಿ ಪ್ರಚೋದನಕಾರಿ ಪೋಸ್ಟರ್ಗಳು, ವಿಡಿಯೋಗಳು, ಆಡಿಯೋಗಳು ಪ್ರವಾಹದಂತೆ ಬರ್ತಾ ಇದ್ವು. ಬಿಸಿ ರೋಡ್, ಬಂಟ್ವಾಳ ಮತ್ತಿತರ ಕಡೆಗಳಲ್ಲಿ ಬಂದ್ ಪ್ರತಿಭಟನೆ ಹೆಸರಿನಲ್ಲಿ ಕಲ್ಲು ತೂರಾಟ, ಹಲ್ಲೆ, ಕೊಲೆ ಯತ್ನ, ಇನ್ನು ಏನೇನೆಲ್ಲ ಅವಾಂತರಗಳು ನಡೆದು ಹೋಗ್ತಾ ಇದ್ವು. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ RSS ನೋಂದಣಿಯ ಹಿಂದೆ ಬಿದ್ದು ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹಳ್ಳ ಹಿಡಿದಿದೆ ಅಂತ ಬಿಜೆಪಿ ದೊಡ್ಡ ರಾಧಾಂತವನ್ನೇ ಮಾಡ್ಬಿಡ್ತಾ ಇತ್ತು. ರಾಜ್ಯ ಸರ್ಕಾರದ ಮೇಲೆ ಎಷ್ಟು ಸಾಧ್ಯನೋ ಅಷ್ಟು ಒತ್ತಡ ಹೇರಿ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳಲಾಗ್ತಾ ಇತ್ತು. ಪತ್ರಿಕೆಗಳು, ಟಿವಿ ಚಾನೆಲ್ಗಳು ಬಿಜೆಪಿಗೆ ಹೇಗೆ ಬೇಕು ಹಾಗೆ ವೈಭವೀಕರಿಸಿ ಅದನ್ನು ಸುದ್ದಿ ಮಾಡ್ತಾ ಇತ್ತು. ಆದ್ರೆ ಆರೋಪಿ ಚೇತನ್ ಅಂತ ಗೊತ್ತಾಗ್ತಾ ಇದ್ದ ಹಾಗೇನೆ ಇಡೀ ಚಿತ್ರಣನೇ ಸಂಪೂರ್ಣವಾಗಿ ಬದಲಾಗೋಯ್ತು. ಅಲ್ಲಿ ಆಕ್ರೋಶನೂ ಇಲ್ಲ, ಆರ್ಭಟನೂ ಇಲ್ಲ, ಗಲಾಟೆ, ಪ್ರತಿಭಟನೆ, ಆರೋಪ ಇದ್ಯಾವುದೂ ಇಲ್ಲ. ಬಿಜೆಪಿ ನಾಯಕರ ಪತ್ತೇನೇ ಇಲ್ಲ, ಒಂದು ಹೇಳಿಕೆ ಇಲ್ಲ. ಆರೋಪಿ ಪತ್ತೆಯಾಗೋ ಮೊದಲೇನೆ ಸುಳ್ಳು ಆರೋಪ ಮಾಡಿದಂಥ ಪ್ರಚೋದನಕಾರಿ ಪೋಸ್ಟ್ ಕಾರ್ಡ್ ಕೂಡ ಈಗ ನಾಪತ್ತೆ. ಇದ್ಯಾವ ಸೀಮೆಯ ಹಿಂದೂ ಪ್ರೇಮ? ಇದಕ್ಕಿಂತ ದೊಡ್ಡ ಸೋಗ್ಲಾಡಿತನ ಬೇರೆ ಏನಾದ್ರೂ ಇದೆಯಾ? ಒಬ್ಬ ಹಿಂದೂ ಹೆಣ್ಣು ಮಗಳು ಬೀದಿಯಲ್ಲಿ ಹಗಲೇ ಅತ್ಯಂತ ಭೀಕರವಾಗಿ ದಾಳಿಗೊಳಗಾಗಿ ಪ್ರಾಣ ಬಿಟ್ಟಿದ್ದಾಳೆ. ಆದ್ರೆ ಆರೋಪಿ ಕೂಡ ಅದೇ ಧರ್ಮದವನು ಅಂತ ಗೊತ್ತಾದ ಕೂಡ್ಲೇನೆ ಎಲ್ಲ ಈ ಸ್ವಯಂ ಘೋಷಿತ ಹಿಂದೂ ಧರ್ಮ ರಕ್ಷಕರು ಗಪ್ ಚುಪ್. ಈಗ್ಯಾಕೆ ಆಕ್ರೋಶ ಇಲ್ಲ? ಇಂಥ ಈ ಸೆಲೆಕ್ಟಿವ್ ಆಕ್ರೋಶದ ಕಾರಣದಿಂದಾಗಿನೇ ಇವತ್ತು ಅಪರಾಧ ಪ್ರಕರಣಗಳು ಜಾಸ್ತಿ ಆಗ್ತಾ ಇರೋದು. ಅದರಲ್ಲೂ ಮಹಿಳೆಯರ ಮೇಲೆ, ಹೆಣ್ಣು ಮಕ್ಕಳ ಮೇಲೆ ಇಂಥ ದಾಳಿಗಳು ಹೆಚ್ಚಾಗ್ತಾನೆ ಹೋಗ್ತಾ ಇರೋದು. ಆ ಅಪರಾಧಗಳಿಗೆ ನಾವು ಹೇಗೆ ಪ್ರತಿಕ್ರಿಯೆಯನ್ನ ನೀಡ್ತಾ ಇದ್ದೀವಿ ಅನ್ನೋ ಒಂದು ರೀತಿಯಿಂದಾಗಿ ಅಪರಾಧದ ವಿರುದ್ಧ ಸಾತ್ವಿಕ ಆಕ್ರೋಶ ಇರಬೇಕೇ ವಿನಃ ಆರೋಪಿಯ ಧರ್ಮಕ್ಕಲ್ಲ. ಅಪರಾಧವನ್ನ ವಿರೋಧ ಮಾಡಬೇಕೆ ಹೊರತು ಆರೋಪಿ ಯಾರು ಅನ್ನೋದನ್ನ ನೋಡಿ ಅಲ್ಲ. ಆರೋಪಿಯ ಧರ್ಮ ನೋಡಿ ನಮ್ಮ ಆಕ್ರೋಶದ ತೀವ್ರತೆ ಬದಲಾಗುತ್ತೆ ಅನ್ನೋದಾದ್ರೆ ಸಮಸ್ಯೆ ನಮ್ಮಲ್ಲೇ ಇದೆ. ನಾವು ಅಪರಾಧವನ್ನ ವಿರೋಧ ಮಾಡ್ತಾ ಇಲ್ಲ, ಬದಲಿಗೆ ನಮ್ಮ ಪೂರ್ವಗ್ರಹವನ್ನ, ನಮ್ಮೊಳಗಿರುವಂತ ಅಸಹಿಷ್ಣುತೆಯನ್ನ ನಾವು ಪ್ರದರ್ಶನಕ್ಕೆ ಇಡ್ತಾ ಇದ್ದೀವಿ. ರಾಜಕೀಯ ಲಾಭಕ್ಕಾಗಿ ಮಾತ್ರನೇ ನಾವು ಧರ್ಮದ ಹೆಸರು, ಹೆಣ್ಣು ಮಕ್ಕಳ ಸುರಕ್ಷತೆಯ ವಿಷಯವನ್ನ ಹೇಳ್ತಾ ಇದ್ದೀವಿ ಅಂತ ಅಂದ್ರೆ ನಾವು ಆ ಒಂದು ಅಪರಾಧವನ್ನ ವಿರೋಧ ಮಾಡ್ತಾ ಇಲ್ಲ. ಇದೇ ಇವತ್ತಿನ ಬಹುದೊಡ್ಡ ಸಮಸ್ಯೆ ಆಗಿದೆ. ವೀಕ್ಷಕರು, ಈ ಕುರಿತು ನಿಮ್ಗೆ ಏನ್ ಅನ್ಸುತ್ತೆ, ಏನ್ ಅಭಿಪ್ರಾಯ ಇದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾರೆ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.